ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇಂದು 4ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂಥೇಳಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ 3ನೇ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡು ಅಂಥೇಳಿ ಒಂದ್ಸತಿ ರೀಕ್ಯಾಪ್ ಮಾಡೋಣ. 3ನೇ ಅಧ್ಯಾಯದಲ್ಲಿ ಮೊದಲಿಗೆ ನಿಜವಾದ ತ್ಯಜಿಸುವಿಕೆ ಅಂದರೆ ಏನು ಅನ್ನೋದನ್ನು ಭಗವಂತ ಹೇಳ್ತಾರೆ. ಅರ್ಜುನನಿಗೆ ನೀನು ಕರ್ಮವನ್ನು ತ್ಯಜಿಸಬೇಕಾಗಿಲ್ಲ, ಕರ್ಮದ ಫಲವನ್ನು ತ್ಯಜಿಸು ಅನ್ನೋದನ್ನು ಭಗವಂತ ಹೇಳ್ತಾರೆ. ಅದಾದಮೇಲೆ ನಾವು ತಿಳಿದುಕೊಂಡು ಹೇಗೆ ಕರ್ಮ ಅಂದರೆ ಕರ್ಮಿಗಳು ಯಾರು, ಕರ್ಮಕಾಂಡ ಅಂದರೆ ಏನು, ಸಕಾಮ ಕರ್ಮ ಅಂದರೆ ಏನು, ನಿಷ್ಕಾಮ ಕರ್ಮಯೋಗ ಅಂದರೆ ಏನು, ಅದಾದಮೇಲೆ ಭಕ್ತಿ ಎಡೆಗೆ ಹೋಗುವಂತಹ ಹೆಜ್ಜೆಗಳು, ಇದು ಸ್ಟೆಪ್ಸ್ಗಳು ಅನ್ನೋದನ್ನು ನಾವು ಅರಿತುಕೊಂಡು ಯಾವುದೇ ಕರ್ಮವನ್ನು ಮಾಡುವಾಗ ಅದನ್ನು ಭಗವಂತನಿಗೆ ಅರ್ಪಿಸಿ ನಾವು ಮಾಡೋದ್ರಿಂದ ಅದು ಕರ್ಮ ಬಂಧನವನ್ನು ಸೃಷ್ಟಿಸುವುದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಶ್ರೇಷ್ಠರಾದ ನಾಯಕರು ಅವರು ಯಾವ ಥರ ನಡೆದುಕೊಳ್ಳುತ್ತಾರೋ ಅದನ್ನು ಸಾಮಾನ್ಯ ಜನರು ಅನುಸರಿಸುತ್ತಾರೆ ಅನ್ನೋದನ್ನು ನಾವು ತಿಳಿದುಕೊಂಡು ಯದ್ಯದ್ ಆಚರತಿ ಶ್ರೇಷ್ಠಸ್ ತತ್ತದ್ದೇವಿತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದಾದಮೇಲೆ ಪ್ರೇಮ ಮತ್ತು ಕಾಮಕ್ಕೆ ಇರುವಂತಹ ವ್ಯತ್ಯಾಸವನ್ನು ನಾವು ತಿಳಿದುಕೊಂಡು ಸೊ ಇಂದಿನ ಅಧ್ಯಾಯದ ಹೆಸರು ಜ್ಞಾನಯೋಗ ಅಥವಾ ದಿವ್ಯ ಜ್ಞಾನ. ಭಗವಂತನ ಬಗೆಗಿನ ದಿವ್ಯ ಜ್ಞಾನವನ್ನು ನಾವಿಂದು ತಿಳಿದುಕೊಳ್ಳಲಿದ್ದೇವೆ. ಇದರಲ್ಲಿ ಒಟ್ಟು 4 ಸೆಕ್ಷನ್ಗಳಿವೆ. ಮೊದಲ ಸೆಕ್ಷನ್ನಲ್ಲಿ ಈ ಶಾಶ್ವತವಾದಂತಹ ವಿದ್ಯೆ ಇದು ಹೇಗೆ ಬಂತು, ಹೇಗೆ ಪ್ರಾಪ್ತಿಯಾಯಿತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. ತಪ್ಪು ಅಭಿಪ್ರಾಯಗಳನ್ನು ಭಗವಂತ ಹೋಗಲಾಡಿಸುತ್ತಾರೆ ಇಂದಿನ ಅಧ್ಯಾಯದಲ್ಲಿ. ಈಗ ಯಾವುದೇ ಒಂದು ಕ್ರಿಯೆಗೆ ಅದಕ್ಕೆ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ ಅಂತೇಳಿ ನ್ಯೂಟನ್ನ 3ನೇ ನಿಯಮ ಕೂಡ ಹೇಳುತ್ತೆ. ಸೊ ಈಗ ಕ್ರಿಯೆಯನ್ನ ಮಾಡಿ ಅದಕ್ಕೆ ಪ್ರತಿಕ್ರಿಯೆ ಇಲ್ಲದೆ ಇರುವ ಥರ ಹೇಗೆ ಮಾಡುವುದು ಅನ್ನೋದನ್ನ ಭಗವಂತ ಇಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ, 4ನೇ ಅಧ್ಯಾಯದಲ್ಲಿ. ಅದಾದ್ಮೇಲೆ ಸೊ ಯಜ್ಞದ ಮಹತ್ವವನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ಕಲಿಯುಗದ ಯಜ್ಞ ಯಾವುದು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ಮನವೇ ಪ್ರಾಹ ಮನೋರಿಕ್ಷ್ವಾಕವೇ ಬ್ರವೀತ್. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯದೇವನಿಗೆ ಹೇಳಿದನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ಈಗ ಈ ಭಗವದ್ಗೀತೆಯ ಜ್ಞಾನ, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ಅನ್ನೋದನ್ನ ಭಗವಂತ ಹೇಳ್ತಾರೆ. ಭಗವದ್ಗೀತೆಯ ಜ್ಞಾನ ಇದು ಎಂದೆಂದಿಗೂ ಶಾಶ್ವತವಾಗಿರುವಂಥದ್ದು. ಈ ಜ್ಞಾನ ಯಾವತ್ತೂ ಬದಲಾಗುವುದಿಲ್ಲ. ಇದನ್ನು ನಾನು ಆದಿಯಲ್ಲಿ ಸೂರ್ಯದೇವನಿಗೆ ನಾನು ಇದನ್ನು ಬೋಧಿಸಿದೆನು ಅಂತ ಭಗವಂತ ಹೇಳ್ತಾರೆ. ಅದಾದ್ಮೇಲೆ ವಿವಸ್ವಾನ್ ಅದನ್ನ ಮನುವಿಗೆ ಬೋಧಿಸಿದ, ಮಾನವ ಕುಲದ ತಂದೆಯಾದ ಮನುವಿಗೆ, ಮನು ಇಕ್ಷ್ವಾಕುವಿಗೆ ಬೋಧಿಸಿದ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜರ್ಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು. ಆದುದರಿಂದ ಈ ವಿಜ್ಞಾನವು ನಷ್ಟವಾದಂತೆ ಕಾಣುತ್ತದೆ. ಈಗ ಈ ಜ್ಞಾನ ಹೇಗೆ ಬಂತು? ಇದು ಗುರು ಪರಂಪರೆಯ ಮೂಲಕ ಬಂತು. ವಿವಸ್ವಾನ್ಗೆ ನಾನು ಬೋಧಿಸಿದೆ, ವಿವಸ್ವಾನ್ ಮನುವಿಗೆ, ಮನು ಇಕ್ಷ್ವಾಕುವಿಗೆ, ಇಕ್ಷ್ವಾಕುವಿನಿಂದ ಹೀಗೆ ಈ ಜ್ಞಾನ ಇದು ಬೆಳೀತಾ ಬಂತು. ಈ ಜ್ಞಾನ ಹೀಗೆ ಅವರಿಗೆ ಪ್ರಾಪ್ತಿಯಾಯಿತು ಗುರು ಪರಂಪರೆಯಲ್ಲಿ. ಅಂದರೆ ಅದರ ಪ್ರಕಾರನೇ ರಾಜರ್ಷಿಗಳು ಅದನ್ನು ಗ್ರಹಿಸಿದ್ರು. ಆದರೆ ಕಾಲಕ್ರಮದಲ್ಲಿ ಏನಾಯಿತು? ಈ ಪರಂಪರೆ ಛೇದವಾಯಿತು. ಸೊ ಈಗ ಈ ವಿಜ್ಞಾನ ನಷ್ಟವಾದಂತೆ ಕಾಣ್ತಾ ಇದೆ. ಆದುದರಿಂದ ಅರ್ಜುನ, ನಾನು ನಿನಗೆ ಮತ್ತೆ ಬೋಧಿಸ್ತಾ ಇದ್ದೀನಿ ಭಗವದ್ಗೀತೆಯ ಈ ಜ್ಞಾನವನ್ನ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಈಗ ಯಾವುದೇ ಜ್ಞಾನವನ್ನು ನಾವು ಪಡೆಯಬೇಕಾದರೆ ಕೂಡ ಒಂದು ವಿದ್ಯಾಸಂಸ್ಥೆಯ ಅವಶ್ಯಕತೆ ಇದೆ ಅಲ್ವಾ? ಈಗ ನನ್ನ ಇಚ್ಛೆಯ ಪ್ರಕಾರ ನಾನು ಬುಕ್ ಸ್ಟೋರಿಗೆ ಹೋಗಿ
ಬುಕ್ ಸ್ಟಾಲ್ಗೆ ಅಂದರೆ ಬುಕ್ ಶಾಪಿಗೆ ಹೋಗಿ ನಾನು MBBS ಎಲ್ಲ ಬುಕ್ಸನ್ನ ಮನೆಗೆ ತಗೊಂಡು ಬಂದು ನಾನು ಎಲ್ಲವನ್ನು ಓದ್ತೀನಿ. 4 ವರ್ಷದಲ್ಲಿ ಅವ್ರು ಎಷ್ಟು ಓದ್ತಾರೋ ಅದನ್ನೆಲ್ಲ ನಾನು ಮನೆಗೆ ತಗೊಂಡು ಬಂದು ಓದಿ ಎಲ್ಲ ಓದಿ ಅದಾದಮೇಲೆ ಮತ್ತೆ ಇನ್ನು ಮುಂದಕ್ಕೆ ನಾನು ಏನೇನು ಬೇಕೋ ಸೊ ಅದನ್ನೆಲ್ಲ ಪುಸ್ತಕವನ್ನು ನಾನು ಓದಿ ನನ್ನ ಮನೆ ಮುಂದುಗಡೆ ನಾನು ಬೋರ್ಡ್ ಹಾಕಿದರೆ ನಾನು ಡಾಕ್ಟ್ರ್ ಅಂತೇಳಿ. ಸೊ ನನ್ನಲ್ಲಿ ಚಿಕಿತ್ಸೆಗೆ ಬರಲಿಕ್ಕೆ ಜನರು ತಯಾರಾಗಿರುತ್ತಾರಾ? ನನಗೆ ನಾನೇ ಡಾಕ್ಟ್ರ್ ಅಂತ ಹೇಳೋದಕ್ಕಾಗತ್ತಾ? ಇಲ್ಲ. ಒಂದು ಅಧಿಕೃತವಾದ ವಿಶ್ವವಿದ್ಯಾನಿಲಯಕ್ಕೆ ನಾನು ಅಂದರೆ ಅಧಿಕೃತವಾದಂಥ ಕಾಲೇಜ್, ವಿಶ್ವವಿದ್ಯಾನಿಲಯದ ಜೊತೆ ಕನೆಕ್ಷನ್ ಇರುವಂಥ ಕಾಲೇಜಿಗೆ ನಾನು ಅಡ್ಮಿಷನ್ ಆಗಬೇಕು. ಅಲ್ಲಿ ಹೋಗಿ ಅಂದರೆ ಅಲ್ಲಿಯ ಒಂದು ನಿಯಮಗಳನ್ನು ನಾನು ಪಾಲಿಸಬೇಕು. 4 ರಿಂದ 5 ವರ್ಷಗಳ ಕಾಲ ನಾನು ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯಬೇಕು. ಅಲ್ಲಿ ಪ್ರಾಕ್ಟಿಕಲ್ ಥಿಯರಿ ಎಲ್ಲವನ್ನು ನಾನು ಮಾಡಬೇಕಾಗುತ್ತೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲವನ್ನು ನಾನು ಅನುಸರಿಸಬೇಕು. ಕೊನೆಯಲ್ಲಿ ಎಕ್ಸಾಮನ್ನು ಬರೀಬೇಕು. ಅದಾದಮೇಲೆ ಗ್ರ್ಯಾಜುಯೇಷನ್ ಸೆರೆಮನಿ ಅಂತೇಳಿ ಮಾಡ್ತಾರೆ. ಅದಾದಮೇಲೆ ಡಿಗ್ರಿ ಅನ್ನುವಂಥದ್ದನ್ನು ಒಂದು ವಿಶ್ವವಿದ್ಯಾನಿಲಯ ನನಗೆ ಕೊಟ್ಟಾಗ ಆ ಡಿಗ್ರಿಗೆ ಬೆಲೆ ಇದೆ ಹೊರತು ನಾನೇ ನನಗೆ ಡಿಗ್ರಿಯನ್ನು ತಗೊಂಡು ನಾನು ಡಾಕ್ಟರ್ ಅಂತ ಹೇಳೋದಕ್ಕೆ ಆಗಲ್ಲ ಅಲ್ವಾ? ಸೊ ಹೀಗೆ ಈ ಐಹಿಕ ಪ್ರಪಂಚದಲ್ಲಿ ನಾವು ಪಡೆಯುವಂಥ ಯಾವುದೇ ಅರ್ಹತೆಗಳು ಅಧಿಕೃತವಾದಂತಹ ವಿದ್ಯಾಸಂಸ್ಥೆಯಿಂದ ಅಥವಾ ವಿಶ್ವವಿದ್ಯಾಲಯದಿಂದ ನಮಗೆ ಅದು ದೊರಕಬೇಕು ಅಂತ ಇದ್ದಾಗ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯೋದಕ್ಕೆ ಯಾವುದೇ ಸಂಸ್ಥೆಯ ಅವಶ್ಯಕತೆ ಇಲ್ವಾ? ಖಂಡಿತವಾಗಲೂ ಇದೆ. ಸೊ ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇರುವಂಥದ್ದು ಗುರು ಪರಂಪರೆ ಅಂತೇಳಿ. ಈ ಭಗವದ್ಗೀತೆಯ ಜ್ಞಾನವನ್ನು, ಈ ಶಾಸ್ತ್ರದ ಜ್ಞಾನವನ್ನು ನಾವು ಗುರು ಪರಂಪರೆಯ ಮೂಲಕ ಪಡೆಯಬೇಕು ಅನ್ನೋದನ್ನು ಭಗವಂತ ಇಲ್ಲಿ ಹೇಳ್ತಾರೆ. ಸೊ ಯಾವುದು ಇದೆ, ಯಾವ ಗುರು ಪರಂಪರೆಯ ಮೂಲಕ ನಾವು ಪಡೆಯಬೇಕು ಈ ಶಾಸ್ತ್ರದ ಜ್ಞಾನವನ್ನು, ಯಾವುದು ಈ ಸಂಪ್ರದಾಯಗಳು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಪದ್ಮಪುರಾಣ ಈ 4 ಸಂಪ್ರದಾಯಗಳ ಬಗ್ಗೆ ಹೇಳುತ್ತದೆ. ರಾಮಾನುಜಂ ಶ್ರೀ ಸ್ವೀಚಕ್ರೆ ಮಾಧ್ವಾಚಾರ್ಯಂ ಚತುರ್ಮುಖಃ ಶ್ರೀ ವಿಷ್ಣು ಸ್ವಾಮಿನಾಂ ರುದ್ರೋ ನಿಂಬಾದಿತ್ಯಂ ಚತುಸ್ಸನಃ. ಸೊ ರಾಮಾನುಜಾಚಾರ್ಯರನ್ನ ತಮ್ಮ ಒಂದು ಸಂಪ್ರದಾಯದ ಪ್ರತಿನಿಧಿಯಾಗಿ ಲಕ್ಷ್ಮಿ ಆರಿಸಿದ್ರು. ಸೊ ಶ್ರೀ ಸಂಪ್ರದಾಯ ಸ್ಥಾಪಿತವಾಯಿತು ರಾಮಾನುಜಾಚಾರ್ಯರಿಂದ. ಆದರೆ ಇದು ಲಕ್ಷ್ಮಿಯಿಂದ ಸ್ಥಾಪಿತವಾಯಿತು. ಲಕ್ಷ್ಮಿ ವಿಷ್ಣುವಿನ ಪತ್ನಿ ಲಕ್ಷ್ಮಿಯಿಂದ ಸ್ಥಾಪಿತವಾಯಿತು. ಅದಕ್ಕೋಸ್ಕರ ಇದರ ಹೆಸರು ಶ್ರೀ ಸಂಪ್ರದಾಯ. ಇನ್ನು ಮಾಧ್ವಾಚಾರ್ಯರನ್ನ ಬ್ರಹ್ಮ ತಮ್ಮ ಒಂದು ಸಂಪ್ರದಾಯದ ಸಂಸ್ಥಾಪಕ ಆಚಾರ್ಯರನ್ನಾಗಿ ಆರಿಸಿದ್ರು. ಸೊ ಮಧ್ವಾಚಾರ್ಯರನ್ನ ಅವರು ಆರಿಸಿದ್ರು. ಮಧ್ವ ಸಂಪ್ರದಾಯದ ಸ್ಥಾಪನೆ ಆಯಿತು. ವಿಷ್ಣು ಸ್ವಾಮಿಯನ್ನ ರುದ್ರ ಶಿವ ತಮ್ಮ ಒಂದು ಸಂಪ್ರದಾಯದ ಸಂಸ್ಥಾಪಕ ಆಚಾರ್ಯರನ್ನಾಗಿ ಆರಿಸಿದ್ರು. ರುದ್ರ ಸಂಪ್ರದಾಯ ಸ್ಥಾಪನೆ ಆಯಿತು. ನಿಂಬಾದಿತ್ಯರನ್ನ ಚತುರ್ಕುಮಾರರು ಆರಿಸಿದ್ರು. ತಮ್ಮ ಸಂಪ್ರದಾಯದ ಸಂಸ್ಥಾಪಕ ಆಚಾರ್ಯರನ್ನಾಗಿ ಕುಮಾರ ಸಂಪ್ರದಾಯ ಅಂತೇಳಿ. ಸೊ ಈ 4 ಅಧಿಕೃತವಾದಂತಹ ಸಂಪ್ರದಾಯಗಳು ಶಾಸ್ತ್ರಗಳ ಜ್ಞಾನವನ್ನು ಪಡೆಯುವುದಕ್ಕೆ ಇರುವಂಥದ್ದು. ಈ 4 ಸಂಪ್ರದಾಯಗಳಿಂದ ನಾವು ಜ್ಞಾನವನ್ನು ಪಡೆದಾಗ ಇದು ಭಗವಂತನಿಂದನೇ ಸ್ಥಾಪಿತವಾದಂತಹ ಜ್ಞಾನ ಅಂತ ಹೇಳಲಾಗುತ್ತದೆ. ಯಾವ ಒಂದು ಪರಂಪರೆಯ ಮೂಲಕ ಕೂಡ ನಾವು ಜ್ಞಾನವನ್ನು ಪಡೆಯಬಹುದು. ಸೊ ಈಗ ಇಸ್ಕಾನ್ನವರು ಅನುಸರಿಸ್ತಾ ಇರುವಂತಹ ಸಂಪ್ರದಾಯ ಯಾವುದು ಅಂತ ನೀವು ಕೇಳ್ಬೋದು. ಇಸ್ಕಾನ್ನವರು ಅನುಸರಿಸ್ತಾ ಇರುವಂತಹ ಸಂಪ್ರದಾಯ ಮಧ್ವ ಸಂಪ್ರದಾಯ. ಸೊ ಮಧ್ವಾಚಾರ್ಯರ ಸಂಪ್ರದಾಯ ನೀವು ಕೇಳಿರ್ಬೋದು ಉಡುಪಿಯಲ್ಲಿ ಅಲ್ವಾ? ಸೊ ಹೀಗೆ ಬಂತು ಈ ಜ್ಞಾನ. ಈಗ ಕೃಷ್ಣನಿಂದ ಬ್ರಹ್ಮನಿಗೆ ಜ್ಞಾನ ಯಾವ ಥರ 4 ವೇದಗಳ ಜ್ಞಾನ ಪ್ರಾಪ್ತಿಯಾಯಿತು. ಬ್ರಹ್ಮನ ಶಿಷ್ಯ ನಾರದರಿಂದ ವೇದವ್ಯಾಸರು, ವೇದವ್ಯಾಸರಿಂದ ಮಧ್ವಾಚಾರ್ಯರು. ಸೊ ಮಧ್ವಾಚಾರ್ಯರಿಂದ ಪದ್ಮನಾಭ, ನೃಹರಿ, ಮಾಧವ, ಅಕ್ಷೋಭ್ಯ, ಜಯತೀರ್ಥ ಹೀಗೆ ಗುರು ಶಿಷ್ಯ ಪರಂಪರೆ ಮುಂದುವರಿದು ಬಂತು. ಕೊನೆಗೆ 32ನೇ ಸ್ಥಾನದಲ್ಲಿ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು, ಇಸ್ಕಾನಿನ ಸಂಸ್ಥಾಪಕ ಆಚಾರ್ಯರು. ಸೊ ಈಗ ಇಸ್ಕಾನ್ ಅನುಸರಿಸ್ತಾ ಇರುವಂತಹ ಸಂಪ್ರದಾಯ ಮಧ್ವ ಸಂಪ್ರದಾಯ. ಇದಕ್ಕೆ ಸ್ವಲ್ಪ ಬದಲಾವಣೆಯನ್ನು ತರಲಾಗಿದೆ. ಚೈತನ್ಯ ಮಹಾಪ್ರಭುಗಳು, ಸೊ ಕೃಷ್ಣನ ರಹಸ್ಯ ಅವತಾರವಾಗಿರುವಂತಹ ಚೈತನ್ಯ ಮಹಾಪ್ರಭುಗಳು ಇದಕ್ಕೆ ಸ್ವಲ್ಪ ಒಂದು ಬದಲಾವಣೆಯನ್ನು ತಂದು ಇದನ್ನು ಇನ್ನೂ ಸರಳೀಕರಿಸಿದ್ದಾರೆ. ಇದನ್ನು ಮಧ್ವ ಗೌಡಿಯ ಸಂಪ್ರದಾಯ, ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಂತ ಹೇಳಲಾಗುತ್ತದೆ. ಆದುದರಿಂದ ಈಗ ನಾವು ಪಡೀತಾ ಇರುವಂತಹ ಜ್ಞಾನ ಇದು ಅಧಿಕೃತವಾಗಿ ಬಂದಿರುವಂಥದ್ದು. ಭಗವಂತನಿಂದಲೇ ನೇರವಾಗಿ ಭಗವಂತನಿಂದ ಸ್ಥಾಪಿಸಲ್ಪಟ್ಟಿರುವಂತಹ ಗುರು ಪರಂಪರೆಯಿಂದ ನಾವು ಪಡೀತಾ ಇರುವಂತಹ ಜ್ಞಾನ. ಈಗ ಭಗವದ್ಗೀತೆಯ ಯಥಾರೂಪದ ಜ್ಞಾನವನ್ನು ನಾವಿಲ್ಲಿ ಪಡೀತಾ ಇದ್ದೀವಿ ಅಲ್ವಾ? ಈಗ ಈ 4 ಸಂಪ್ರದಾಯಗಳು, ಒಂದು ಶ್ರೀ ಸಂಪ್ರದಾಯ ರಾಮಾನುಜಾಚಾರ್ಯರ ಸಂಪ್ರದಾಯ,
ಶ್ರೀರಂಗಂ ನೀವು ಕೇಳಿರ್ಬೋದು, ಶ್ರೀರಂಗನಾಥ ದೇವಸ್ಥಾನ ತಮಿಳುನಾಡಿನ ತಿರುಚಿಯಲ್ಲಿದೆ. ಸೊ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಈ ಸಂಪ್ರದಾಯ ಈವಾಗಲೂ ನಡ್ಕೊಂಡು ಬಂದಿದೆ. ರಾಮಾನುಜಾಚಾರ್ಯರ ಸಂಪ್ರದಾಯ. ಪ್ರಚಾರ ಪ್ರಸಾರ ಕಾರ್ಯಗಳು ನಡೀತಾ ಇವೆ. ಗುರು ಶಿಷ್ಯ ಪರಂಪರೆ ಇದೆ. ಶಿಷ್ಯರನ್ನು ಸ್ವೀಕರಿಸಲಾಗ್ತಾ ಇದೆ, ದೀಕ್ಷೆಯನ್ನು ಕೊಡಲಾಗ್ತಾ ಇದೆ. ಆದರೆ ಈ ಸಂಪ್ರದಾಯ ಕೇವಲ ತಮಿಳುನಾಡಿಗೆ ಮಾತ್ರ ಸೀಮಿತವಾಗಿದೆ, ಅಥವಾ ಹೆಚ್ಚಂದರೆ ದಕ್ಷಿಣ ಭಾರತದ ಒಂದು ಕೆಲವು ಪ್ರದೇಶಗಳಲ್ಲಿ ಇದೆ ಅಂತ ಹೇಳ್ಬೋದು ಶ್ರೀ ಸಂಪ್ರದಾಯ. ಇನ್ನು ರುದ್ರ ಸಂಪ್ರದಾಯ ಮತ್ತು ಕುಮಾರ ಸಂಪ್ರದಾಯ ಕೂಡ ಅಷ್ಟೇ. ಸೊ ಇದು ಅವರವರ ಒಂದು ಪ್ರದೇಶಗಳಿಗೆ ಸೀಮಿತವಾಗಿದೆ ಅಷ್ಟೇ, ಜಾಸ್ತಿ ಪ್ರಚಾರ ಪ್ರಸಾರ ಕಾರ್ಯಗಳು ನಡೀತಾ ಇಲ್ಲ. ಇನ್ನು ಉಳಿದದ್ದು ಮಧ್ವಾಚಾರ್ಯರ ಸಂಪ್ರದಾಯ, ಇಸ್ಕಾನ್ ಅನುಸರಿಸ್ತಾ ಇರುವಂಥ ಸಂಪ್ರದಾಯ. ಪ್ರಪಂಚದಾದ್ಯಂತ ತುಂಬ ಸಕ್ರಿಯವಾಗಿ ಪ್ರಚಾರ ಪ್ರಸಾರ ಕಾರ್ಯಗಳಲ್ಲಿ ತೊಡಗಿರುವಂಥದ್ದು ಈಗ ಇಸ್ಕಾನ್ ಅನುಸರಿಸ್ತಾ ಇರುವಂಥ ಸಂಪ್ರದಾಯ. ಇಸ್ಕಾನ್ ಈಗ ಪ್ರಪಂಚದಾದ್ಯಂತ ಕೋಟಿ ಕೋಟಿಗಟ್ಟಲೆ ಜನರನ್ನು ಈ ಭಕ್ತಿಯೋಗದಲ್ಲಿ ತೊಡಗಿಸಿಕೊಳ್ತಾ ಇದೆ. ಇಸ್ಕಾನ್ನ ಮಾರ್ಗದರ್ಶನದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನರು ಭಕ್ತಿಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ, ಶಾಸ್ತ್ರಗಳ ಜ್ಞಾನವನ್ನು ಪಡೀತಾ ಇದ್ದಾರೆ. ಪ್ರಚಾರ ಪ್ರಸಾರ ಕಾರ್ಯ ತೀವ್ರಗತಿಯಲ್ಲಿ ನಡೀತಾ ಇದೆ. ಸೊ ಅದರಿಂದ ನಾವೀಗ ಅನುಸರಿಸ್ತಾ ಇರುವಂಥ ಸಂಪ್ರದಾಯ ಅಷ್ಟೇ ಅಧಿಕೃತವಾಗಿ ಬಂದಿರುವಂಥದ್ದು. ಯಾಕೆಂದರೆ ಇದು ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ನಮಗೆ ಬೋಧಿಸಿರುವಂಥದ್ದು, ಭಗವಂತನ ಒಂದು ಪರಿಶುದ್ಧ ಭಕ್ತರಾಗಿರುವಂಥ ಪ್ರಭುಪಾದರಿಂದ ಬಂದಿರುವಂಥ ಜ್ಞಾನ. ಗುರು ಪರಂಪರೆಯಲ್ಲಿ ಈ ಜ್ಞಾನ ನಮಗೆ ಪ್ರಾಪ್ತಿಯಾಗಿದೆ. ಆದ್ದರಿಂದ ಇದು ಅಷ್ಟೇ ಪರಿಶುದ್ಧವಾಗಿರುವಂಥದ್ದು ಮತ್ತು ಪವಿತ್ರವಾದಂಥ ಜ್ಞಾನವನ್ನು ನಾವೀಗ ಇಲ್ಲಿ ಪಡೀತಾ ಇದ್ದೇವೆ. ಸೊ ಯಾವುದೇ ಒಂದು ಪ್ಲಗ್ ಅದು ಇಲೆಕ್ಟ್ರಿಸಿಟಿ ಕನೆಕ್ಷನನ್ನು ಹೊಂದಿದ್ರೆ ಮಾತ್ರ ಅಲ್ಲಿ ಪ್ಲಗ್ಗನ್ನು ನಾವು ಹಾಕಿದಾಗ ಕರೆಂಟ್ ಹರಿಯುತ್ತದೆ ಅಲ್ವಾ, ಇಲ್ಲದಿದ್ದರೆ ಕರೆಂಟ್ ಹರಿಯೋದಿಲ್ಲ. ಆದ್ದರಿಂದ ಎಂತಹ ಕಡೆ ನಾವು ಪ್ಲಗ್ಗನ್ನು ಹಾಕಬೇಕು, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇರುವಂತಹ ಇದರಲ್ಲಿ ನಾವು ಪ್ಲಗ್ಗನ್ನು ಹಾಕಬೇಕು, ಆವಾಗ ಮಾತ್ರ ಕರೆಂಟ್ ಹರಿಯುವಂಥದ್ದು. ಅದೇ ಥರ ಈಗ ಈ ನಮ್ಮ ಪರಂಪರೆಯಲ್ಲಿ ಬಂದಿರುವಂಥ ಜ್ಞಾನ ಯಾವ ಥರ ಬಂದಿದೆ, ಇದು ಗುರು ಪರಂಪರೆ ಅನ್ನುವಂಥ ವಯರ್ ಮೂಲಕ ಇದು ಹರಿದು ಬಂದಿದೆ. ಹೇಗೆ ಪವರ್ ಹೌಸ್ನಿಂದ ಎಲೆಕ್ಟ್ರಿಸಿಟಿ ವಯರ್ ಮೂಲಕ ಹರಿದು ಬಂದು ನಮ್ಮ ಮನೆಯಲ್ಲಿ ಕೂಡ ನಾವು ಅದನ್ನು ಪ್ಲಗ್ ಹಾಕಿದಾಗ ಕರೆಂಟ್ ಹರಿದು ಬರುತ್ತೋ, ಅದೇ ಥರ ಈ ಭಗವಂತನಿಂದಲೇ ಸ್ಥಾಪಿತವಾದಂತಹ ಸಂಪ್ರದಾಯದ ಮೂಲಕ ಭಗವಂತ ನಮಗೆ ಕೊಟ್ಟಿರುವಂತಹ ಜ್ಞಾನ ಗುರು ಪರಂಪರೆ ಎಂಬ ವಯರ್ನ ಮೂಲಕ ಹರಿದು ಬಂದು ಈಗ ನಮಗೆ ಇದು ಪ್ರಾಪ್ತಿಯಾಗಿದೆ. ಇದು ಅಷ್ಟೇ ಪರಿಶುದ್ಧವಾದಂಥ ಜ್ಞಾನ ಈಗ ನಾವು ಪಡೀತಾ ಇರುವಂಥದ್ದು. ಸೈವಾಯಂ ಮಯಾತ್ಯೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಖೇತದುತ್ತಮಂ. ಪರಮ ಪ್ರಭುವಿನೊಂದಿಗೆ ಸಂಬಂಧವಿರುವ ಈ ಬಹು ಪ್ರಾಚೀನ ಶಾಸ್ತ್ರವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದುದರಿಂದ ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಈ ಶಾಸ್ತ್ರ, ಈ ಜ್ಞಾನ, ಇದು ಭಗವಂತನ ಜೊತೆ ಸಂಬಂಧವಿರುವಂತಹ ಜ್ಞಾನ. ಇದನ್ನು ಇಂದು ನಾನು ನಿನಗೆ ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೀನಿ? ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಸೊ ಕೆಲವರು ಕೇಳ್ತಾರೆ, ಅರ್ಜುನನಿಗೆ ಯಾಕೆ ಭಗವಂತ ಭಗವದ್ಗೀತೆಯನ್ನು ಬೋಧಿಸಿದ್ರು ಅಂತೇಳಿ ಕೆಲವರು. ಸೊ ಅದಕ್ಕೆ ಉತ್ತರ ಇಲ್ಲಿದೆ, ಅರ್ಜುನ ಭಕ್ತ ಮತ್ತು ಸ್ನೇಹಿತ ಅಂತ ಭಗವಂತ ಹೇಳ್ತಾರೆ. ಈಗ ಕೆಲವರು ತಿಳ್ಕೊಳ್ತಾರೆ ಭಗವದ್ಗೀತೆಯನ್ನು ವಯಸ್ಸಾದ್ಮೇಲೆ ಓದಿದರೆ ಸಾಕು, ರಿಟೈರ್ಡ್ ಲೈಫಲ್ಲಿ ಓದಿದರೆ ಸಾಕು, ಅಥವಾ ಸಾವಿನ ಸಮಯದಲ್ಲಿ ಓದಿದರೆ ಸಾಕು, ಏನು ಅರ್ಜೆಂಟ್ ಇದೆ ಭಗವದ್ಗೀತೆನ ಓದೋದಕ್ಕೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಭಗವದ್ಗೀತೆಯನ್ನು ಬೋಧಿಸೋದಕ್ಕೆ ಭಗವಂತ ಯಾವುದೋ ಸಾಯ್ತಾ ಇರುವ ವ್ಯಕ್ತಿಯನ್ನು ಆರಿಸಲಿಲ್ಲ, ಯಾವುದೋ ಸ್ವಾಮೀಜಿಗಳನ್ನು ಸನ್ಯಾಸಿಯನ್ನು ಆರಿಸಲಿಲ್ಲ, ಅರ್ಜುನನನ್ನು ಆರಿಸಿದ್ರು. ಅರ್ಜುನ ಗೃಹಸ್ಥ, ಯುದ್ಧ ಭೂಮಿಯಲ್ಲಿದ್ದಾನೆ ಅಲ್ವಾ. ಸೊ ಈ ಮೂಲಕ ಭಗವಂತ ಏನು ಸಂದೇಶವನ್ನು ಕೊಡಲು ಬಯಸ್ತಾ ಇದ್ದಾರೆ ನಮಗೆ? ಭಗವದ್ಗೀತೆಯ ಸಂದೇಶ ಪ್ರತಿಯೊಬ್ಬರಿಗೂ ಕೂಡ ಹೌದು, ಗೃಹಸ್ಥನಿಗೂ ಹೌದು, ಎಲ್ಲರಿಗೂ ಹೌದು. ಆ ಬಾಲ ವೃದ್ಧರಾದಿಯಾಗಿ ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡಿಕೊಳ್ಳಲೇಬೇಕು, ಈ ಭಗವದ್ಗೀತೆಯ ಸಂದೇಶವನ್ನು ಅನ್ನೋದನ್ನು ಭಗವಂತ ಇಲ್ಲಿ ನಮಗೆ ಹೇಳ ಬಯಸ್ತಾ ಇದ್ದಾರೆ. ಅದಲ್ಲದೆ ಕೆಲವರು ಹೇಳ್ತಾರೆ, ಏನು ಅರ್ಜೆಂಟ್ ಇದೆ ಭಗವದ್ಗೀತೆನ ಓದೋದಕ್ಕೆ, ಯಾವಾಗಾದರೂ ಫ್ರೀ ಇದ್ದಾಗ ಓದಿದರೆ ಆಯಿತು. ಈಗ ನಾವು ತುಂಬ ಬ್ಯುಸಿ ಇದ್ದೀವಿ, ಬ್ಯುಸಿ ಶೆಡ್ಯೂಲಲ್ಲಿ ಹೇಗೆ ನಾವು ಓದುವಂಥದ್ದು, ಆಫೀಸ್ ಕೆಲಸ, ಮನೆ ಕೆಲಸ, ನಾವು ತುಂಬ ಬ್ಯುಸಿ ಇದ್ದೀವಿ. ಸೊ ಫ್ರೀ ಟೈಮ್ ಸಿಕ್ಕಿದಾಗ ನಾವು ಓದಿದರೆ ಸಾಕು. ಆ ಫ್ರೀ ಟೈಮ್ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಬರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಯಾಕೆಂದರೆ ನಾವು ಅದನ್ನು ಮುಂದೂಡ್ತಾನೆ ಇರ್ತೀವಿ. ಆದರೆ ಈಗ ಇಲ್ಲಿ ಯುದ್ಧ ಭೂಮಿಯಂತಹ ಒಂದು ಸನ್ನಿವೇಶ, ಯುದ್ಧ ಭೂಮಿಗಿಂತ ಅರ್ಜೆಂಟ್ ಆಗಿರುವಂಥ, ಯುದ್ಧಕ್ಕಿಂತ ತುರ್ತಾಗಿರುವಂಥ ಕೆಲಸ ಇನ್ನೇನಾದರೂ ಇದೆಯಾ? ಇಲ್ಲ. ಅಂತಹ ಸಂದರ್ಭದಲ್ಲೂ ಭಗವದ್ಗೀತೆಯನ್ನು ಯಾಕೆ ಬೋಧಿಸಿದ್ರು ಭಗವಂತ ಅರ್ಜುನನಿಗೆ? ಸೊ ಭಗವಂತ ಏನು ಹೇಳ ಬಯಸ್ತಾರೆ ಇಲ್ಲಿ? ನಿನ್ನ ಬ್ಯುಸಿ ಲೈಫಲ್ಲಿ ಕೂಡ ನೀನು ಭಗವದ್ಗೀತೆಯನ್ನು ಓದಬೇಕು, ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಭಗವದ್ಗೀತೆ ಅನ್ನುವಂಥದ್ದು ಜೀವನ ಮುಗಿದ ಮೇಲೆ ಓದುವಂಥದ್ದಲ್ಲ, ಜೀವನವನ್ನು ಹೇಗೆ ಜೀವಿಸಬೇಕು, ನೀನು ಬದುಕಬೇಕು, ಈ ಜೀವನವೇ ಒಂದು ಹೋರಾಟ. ಸೊ ಯಾವ ಥರ ನೀನು ಜೀವನವನ್ನು ಎದುರಿಸಬೇಕು, ಯಾವ ಸಂದರ್ಭದಲ್ಲಿ ನೀನು
ಹೇಗೆ ಪ್ರತಿಕ್ರಿಯೆಯನ್ನು ನೀಡಬೇಕು ಅನ್ನೋದನ್ನು, ಅಂದರೆ ಜೀವನದ ಕಷ್ಟಗಳನ್ನು ಎದುರಿಸೋದು ಹೇಗೆ, ಪ್ರತಿಯೊಂದನ್ನು ನೀನು ಭಗವದ್ಗೀತೆಯಿಂದ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಭಗವಂತ ಅಂತಹ ಯುದ್ಧ ಭೂಮಿಯಲ್ಲಿ ಕೂಡ ಅರ್ಜುನನಿಗೆ ಇದನ್ನು ಬೋಧಿಸ್ತಾ ಇದ್ದಾರೆ. ಸೊ ಈಗ ಅರ್ಜುನಂದು ಕೇವಲ ಯುದ್ಧ ಮಾಡೋದು ಮಾತ್ರ ಉದ್ದೇಶ. ಈಗ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ದ. ಸೊ ಯುದ್ಧವನ್ನ ನೀನು ಮಾಡಬೇಕು ಅಂತ ಜಸ್ಟ್ ಅಂತ ಹೇಳಬೇಕಂತಿದ್ರೆ ಭಗವಂತ ಅರ್ಜುನನಿಗೆ ಕೌರವರು ಮಾಡಿರೋ ಎಲ್ಲ ಕೆಟ್ಟ ಕೆಲಸಗಳನ್ನ ಹೇಳಿ ಅವನನ್ನ ಜಸ್ಟ್ ಒಂದು ಉದ್ರೇಕಿಸಿ ಪ್ರವೋಕ್ ಮಾಡ್ಬೋದಾಗಿತ್ತು. ನೋಡು ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ್ರು, ನೋಡು ಭೀಮನನ್ನ ಕೊಲ್ಲುವ ಪ್ರಯತ್ನ ಮಾಡಿದ್ರು, ನಿಮಗೆ ವನವಾಸವನ್ನ ಮಾಡಿ ಅಂದರೆ ವನವಾಸಕ್ಕೆ ನಿಮ್ಮನ್ನ ಕಳಿಸಿದ್ರು, ಮೋಸದ ಜೂಜಾಟ ಆಡಿದ್ರು, ಹೀಗೆ ಹೇಳಿದಾಗ ಅರ್ಜುನನಿಗೆ ಸಿಟ್ಟು ಬಂದು ಯುದ್ಧವನ್ನ ಮಾಡಿಸ್ಬೋದಾಗಿತ್ತು. ಆದರೆ ಭಗವಂತನ ಉದ್ದೇಶ ಅದಲ್ಲ. ಇದು ಧರ್ಮಯುದ್ಧ, ನ್ಯಾಯಯುತವಾಗಿ ನಡೆಯಬೇಕು. ಅರ್ಜುನ ಇದನ್ನು ಸಂಪೂರ್ಣವಾಗಿ ಅರಿತುಕೊಳ್ಬೇಕು. ಸೊ ಆ ಅರ್ಜುನನ ಮನಸ್ಥಿತಿಯನ್ನ ತಮೋಗುಣದಿಂದ ಸತ್ವಗುಣದೆಡೆಗೆ ಏರಿಸಬೇಕು. ನಿಜವಾದ ರೀತಿಯಲ್ಲಿ ಅವನು ಯುದ್ಧ ಅಂದ್ರೆ ಏನು, ಇದು ಧರ್ಮಯುದ್ಧ, ನನ್ನ ಕರ್ತವ್ಯ ಅಂದುಕೊಂಡು ಅವನು ಮಾಡಬೇಕು. ಸೊ ಜ್ಞಾನವನ್ನ ಪಡೆದು ಅವನು ಈ ಯುದ್ಧವನ್ನ ಮಾಡಬೇಕು ಹೊರತು ದ್ವೇಷದಿಂದ ಹಗೆಯನ್ನ ಸಾಧಿಸುವುದಕ್ಕೆ ಅಲ್ಲ. ನ್ಯಾಯಯುತವಾಗಿ ನ್ಯಾಯವನ್ನ ಕೊಡೋದಕ್ಕೋಸ್ಕರ ಈ ಯುದ್ಧವನ್ನ ಮಾಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಭಗವಂತ ಭಗವದ್ಗೀತೆಯನ್ನ ಬೋಧಿಸಿದ್ರು. ಆದ್ರಿಂದ ಭಗವದ್ಗೀತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇರುವಂತಹ ಅರ್ಹತೆ ಏನು, ನಾವು ಭಕ್ತಿಯಿಂದ ಇದನ್ನ ಕೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು, ನಮಗೆ ಅರ್ಥ ಆಗುತ್ತೆ. ಅರ್ಜುನ ಭಕ್ತ ಮತ್ತು ಸ್ನೇಹಿತ, ಆದುದರಿಂದ ನಾನು ನಿನಗೆ ಇದನ್ನ ಹೇಳುತ್ತಾ ಇದ್ದೇನೆ, ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಯಾಕೆಂದ್ರೆ ಭಕ್ತನಾದವನು ಮಾತ್ರ ಈ ಅಲೌಕಿಕ ರಹಸ್ಯವನ್ನ ಅರ್ಥ ಮಾಡಿಕೊಳ್ಳಬಲ್ಲ ಅನ್ನೋದನ್ನ ಭಗವಂತ ಇಲ್ಲಿ ವಿವರಿಸುತ್ತಾರೆ. ಅರ್ಜುನೋ ವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಾಮೇತದ್ ವಿಜಾನೀಯಂ ತ್ವಮಾದೌ ಪ್ರೋಕ್ತವಾನಿತಿ. ಅರ್ಜುನನು ಕೇಳಿದ, ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು, ಆದಿಯಲ್ಲಿ ನೀನು ಅವನಿಗೆ ಈ ಶಾಸ್ತ್ರವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಸೊ ಅರ್ಜುನ ಇಲ್ಲಿ ತುಂಬಾ ಮಹತ್ವವಾದ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಅಲ್ವಾ. ಸೊ ಎಲ್ಲರ ಮನಸ್ಸಿನಲ್ಲಿ ಸಾಮಾನ್ಯವಾಗಿ ಬರುವಂತ ಪ್ರಶ್ನೆ ಇದು. ಸೊ ಅರ್ಜುನ ಕೇಳ್ತಾ ಇದ್ದಾನೆ, ನೀನು ನನ್ನ ಸಮಕಾಲೀನನು, ಹೇಗೆ ಬೋಧಿಸಿದೆ ನೀನು ಇದನ್ನ ಸೂರ್ಯದೇವನಿಗೆ ಆದಿಯಲ್ಲಿ ಅಂತೇಳಿ. ಸೊ ಈಗ ಎಲ್ಲರೂ ತಿಳ್ಕೊಂಡಿರ್ತಾರೆ, ಕೃಷ್ಣ ದ್ವಾಪರ ಯುಗದಲ್ಲಿ ವೃಂದಾವನದಲ್ಲಿ ಅವತರಿಸಿದಾಗ ಮಾತ್ರ ಕೃಷ್ಣ ಇದ್ದಿದ್ದು, ಅದಕ್ಕಿಂತ ಹಿಂದೆ ಕೃಷ್ಣ ಇರಲಿಲ್ಲ ಅಂತ ಜನರು ತಿಳ್ಕೊಳ್ತಾರೆ. ಅರ್ಜುನನ ಪ್ರಶ್ನೆ ಇಲ್ಲಿ ಸಮಂಜಸವಾಗಿಯೇ ಇದೆ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡುವಂತ ಪ್ರಶ್ನೆ. ಸೂರ್ಯದೇವ ಆದಿಯಿಂದ ಇದ್ದಾರೆ, ಸೊ ಕೃಷ್ಣ ಯಾವಾಗ ಇದನ್ನ ಬೋಧಿಸಿದ್ರು? ಕೃಷ್ಣ ದ್ವಾಪರ ಯುಗದಲ್ಲಿ ಇಲ್ಲಿ ಬಂದಿದ್ದು ವೃಂದಾವನದಲ್ಲಿ ಅಲ್ವಾ ಅಂತ. ಸೊ ಎಲ್ರಿಗೂ ಅರ್ಥ ಆಗ್ಲಿ, ಇದರ ಬಗ್ಗೆ ತಿಳಿದುಕೊಳ್ಳಲಿ, ಕೃಷ್ಣ ವೃಂದಾವನದಲ್ಲಿ ಅವರು ಅವತರಿಸೋದಕ್ಕಿಂತ ಮುಂಚೆ ಕೂಡ ಅವರು ಇದ್ರು ತಮ್ಮ ಆಧ್ಯಾತ್ಮಿಕ ಲೋಕದಲ್ಲಿ ಅನ್ನೋದನ್ನ ಜನ ತಿಳಿದುಕೊಳ್ಳಲಿ ಅನ್ನುವಂತಹ ಉದ್ದೇಶದಿಂದ ಅರ್ಜುನ ಈ ಪ್ರಶ್ನೆಯನ್ನ ಕೇಳುತ್ತಾನೆ. ಮತ್ತೆ ಕೃಷ್ಣನಿಂದ ಡೈರೆಕ್ಟ್ ಆಗಿ ಇದನ್ನ ಕೇಳಿ ತಿಳಿದುಕೊಳ್ಳಬೇಕು ಅನ್ನುವಂತಹ ಉದ್ದೇಶ ಕೂಡ ಇಲ್ಲಿ ಅರ್ಜುನನದಾಗಿದೆ. ಸೊ ಯಾವಾಗ ಬೋಧಿಸಿದ್ರು ಭಗವಂತ ಈ ಭಗವದ್ಗೀತೆಯ ಜ್ಞಾನವನ್ನ ಸೂರ್ಯದೇವನಿಗೆ ಅನ್ನೋದನ್ನ ನಾವು ಅರಿತುಕೊಳ್ಳೋಣ. ಅದಕ್ಕಿಂತ ಮೊದಲು ಹೇಗೆ ಯಾವ ಯಾವ ಯುಗದಲ್ಲಿ ಎಷ್ಟೆಷ್ಟು ವರ್ಷಗಳು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಈಗ ನಾವಿರುವಂಥದ್ದು ಪ್ರಸ್ತುತ ಇದು ಕಲಿಯುಗ. ಕಲಿಯುಗದ ಅವಧಿ 4,32,000 ವರ್ಷಗಳು. ನಾವೀಗ ಕಲಿಯುಗದಲ್ಲಿ 5,121 ವರ್ಷಗಳನ್ನ ಕಳೆದಿದ್ದೇವಷ್ಟೇ. ಕಲಿಯುಗದ ಪ್ರಾರಂಭದಲ್ಲಿ ಇದ್ದೇವೆ ನಾವು. ಇನ್ನು ಲಕ್ಷಾಂತರ 4,27,000 ವರ್ಷಗಳು ಆಲ್ಮೋಸ್ಟ್ ಇನ್ನು ಬಾಕಿ ಉಳಿದಿದೆ ಕಲಿಯುಗದಲ್ಲಿ. ಸೊ ಕಲಿಯುಗದ ಅವಧಿ 4,32,000 ವರ್ಷ ಅಂತ ಹೇಳಲಾಗಿದೆ. 32,000 ವರ್ಷ, 4,32,000 ವರ್ಷಗಳು. ಅದಾದ್ಮೇಲೆ ಈಗ ದ್ವಾಪರ ಯುಗದ ಅವಧಿ 8,64,000 ವರ್ಷಗಳು. ತ್ರೇತಾಯುಗದ ಅವಧಿ 12,96,000 ವರ್ಷಗಳು. ಸತ್ಯಯುಗದ ಅವಧಿ 17,28,000 ವರ್ಷಗಳು. ಸೊ ಹೀಗೆ 4 ಯುಗಗಳು ಸೇರಿದಾಗ ಒಂದು ದಿವ್ಯ ಯುಗವಾಗುತ್ತದೆ. 71 ದಿವ್ಯ ಯುಗಗಳು ಸೇರಿದಾಗ ಒಂದು ಮನ್ವಂತರವಾಗುತ್ತದೆ. ಅದಾದ್ಮೇಲೆ ಈಗ ಹೀಗೆ 14 ಮನ್ವಂತರಗಳು ಮತ್ತು 15 ಸಂಧ್ಯಗಳು ಸೇರಿದಾಗ ಒಂದು ಕಲ್ಪವಾಗುತ್ತದೆ. ಆ ಒಂದು ಕಲ್ಪ ಬ್ರಹ್ಮನ ಒಂದು ದಿನವಂತೆ. ಸೊ ಇಂತಹ 100 ವರ್ಷಗಳ ಕಾಲ ಬ್ರಹ್ಮ ಬದುಕುತ್ತಾನೆ. ಸೊ ಬ್ರಹ್ಮನಿಗೆ ಕೂಡ ಮೃತ್ಯು ಅನ್ನುವಂಥದ್ದಿದೆ, ಆದರೆ ಬ್ರಹ್ಮ ದೀರ್ಘಾಯು. ಸೊ ಅಂದ್ರೆ ನಮ್ಮ ಒಂದು ಕಲ್ಪ ಬ್ರಹ್ಮನ ಒಂದು ದಿನ ಅಂತ ಇಲ್ಲಿ ಹೇಳಲಾಗುತ್ತದೆ. ಸೊ ಹೀಗೆ ಭಗವಂತ ಇದನ್ನ ಯಾವಾಗ ಬೋಧಿಸಿದ್ರು ಸೂರ್ಯದೇವನಿಗೆ? ಸೊ ಈಗ ಬ್ರಹ್ಮ ಆಲ್ರೆಡಿ 50 ವರ್ಷಗಳನ್ನ, ಪ್ರಸ್ತುತ ಇರುವಂತಹ ಬ್ರಹ್ಮ 50 ವರ್ಷಗಳನ್ನ ಕಳೆದಿದ್ದಾನೆ. 155 ಟ್ರಿಲಿಯನ್ ಇಯರ್ಸ್ ಕಳೆದು ಹೋಗಿದೆ.
6 ಮನ್ವಂತರಗಳು ಕಳೆದು ಹೋಗಿದ್ದಾವೆ, 27 ಸೈಕಲ್ಗಳ 4 ಯುಗಗಳು ಕಳೆದು ಹೋಗಿದ್ದಾವೆ. ಸೊ ಈಗ ಕಲಿಯುಗದಲ್ಲಿ ನಾವು 5121 ವರ್ಷಗಳನ್ನು ಕಳೆದಿದ್ದೇವೆ. ಹೀಗೆ ಈ ಒಂದು ಯುಗಗಳ ಲೆಕ್ಕಾಚಾರ ಅಥವಾ ಈ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಇದು ನಮ್ಮ ಊಹೆಗೆ ನಿಲುಕದೆ ಇರುವಂಥದ್ದು. ಸೊ ಇಷ್ಟನ್ನು ಮಾತ್ರ ನಾವು ಅರಿತುಕೊಳ್ಳಬಹುದು. ಈ ದ್ವಾಪರ ಯುಗದಲ್ಲಿ ಬೃಂದಾವನದಲ್ಲಿ ಕೃಷ್ಣ ಅವತರಿಸುವುದಕ್ಕಿಂತ ಮುಂಚೆ ಕೂಡ ಕೃಷ್ಣ ಇದ್ದರು ತಮ್ಮ ಆಧ್ಯಾತ್ಮಿಕ ಲೋಕದಲ್ಲಿ. ಲಕ್ಷಾಂತರ ವರ್ಷಗಳ ಹಿಂದೆ ಅವರು ಇದನ್ನು ಸೂರ್ಯದೇವನಿಗೆ ಬೋಧಿಸಿದರು ಅನ್ನೋದನ್ನು ನಾವು ಅರಿತುಕೊಳ್ಳಬಹುದು.